ಫಂಕ್ಷನ್ಗೆ ಹೋಗೋಕ್ಕೆ ಮುಂಚೆ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿ. ಮುಖ ಪೂರ್ತಿ ಕ್ಲೀನಾಗಿ ವೈಟ್ ಆಗುತ್ತೆ, ಗ್ಲೋ ಬರುತ್ತೆ. ನೀವು ಫೇಶಿಯಲ್ ಬ್ಲೀಚ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಮೊದಲನೇದಾಗಿ ಟೊಮೆಟೊ ರಸ. ನೀವು ಹಾಗೆ ತುರಿದ್ಬಿಟ್ಟಾದರೂ ತೊಗೊಳ್ಬೋದು ಅಥವಾ ಗ್ರೈಂಡ್ ಮಾಡಿ ಕೂಡ ತೊಗೊಳ್ಬೋದು. ಟೊಮೆಟೊ ರಸವನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಬೇಕಾದಾಗ ಬಳಸ್ಕೊಳ್ಬೋದು. ಟೊಮೆಟೊ ರಸ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ಪಿಂಪಲ್ಸನ್ನು ಕ್ಲಿಯರ್ ಮಾಡುತ್ತೆ, ಪಿಂಪಲ್ಸ್ ಮಾರ್ಕ್ಸ್ ಕ್ಲಿಯರ್ ಮಾಡುತ್ತೆ, ಇನ್ಸ್ಟೆಂಟಾಗಿ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ನೀವು ಹಾಕ್ಕೊಳ್ಬಹುದು. ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ. ಜೊತೆಗೆ ಸ್ಕಿನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಕ್ಕಿ ಹಿಟ್ಟಾದರೂ ಹಾಕ್ಕೊಳ್ಳಿ ಅಥವಾ ಕಡಲೆ ಹಿಟ್ಟಾದರೂ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಸಕ್ಕರೆ, ಒಂದು 1/4 ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿ. ಸಕ್ಕರೆಯಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಸನ್ ಟ್ಯಾನ್ ಆಗಿದ್ದರೆ ರಿಮೂವ್ ಮಾಡುತ್ತೆ, ಪಿಗ್ಮೆಂಟೇಷನನ್ನು ರಿಮೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ, ಇನ್ಸ್ಟೆಂಟಾಗಿ ಸ್ಕಿನ್ನು ವೈಟ್ ಆಗೋದಕ್ಕೆ. ಜೊತೆಗೆ ಇದು ಕೂಡ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ ಸ್ನೇಹಿತರೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಜಸ್ಟ್ ಒಂದು 2 ನಿಮಿಷ ಹಾಗೆ ಬಿಟ್ಟು ನಂತರ ನಿಮ್ಮ ಮುಖವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿ. ನಂತರ ಡ್ರೈ ಆಗುತ್ತೆ, ಒಂದು 10 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಜ್ ಮಾಡಿಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡಿ. ಸೋಪನ್ನು ಬಳಸಬೇಡಿ. ಈ ರೀತಿ ನೀವು ಯಾವಾಗ ಬೇಕಿದ್ರೂ ಮಾಡಬಹುದು.